ಮೋದಿ ಮತ್ತು ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಒಂದಷ್ಟು ವಿವರಗಳನ್ನು ಕೊಟ್ಟಾಯಿತು. ಇನ್ನು 2014ರಲ್ಲಿ ಕೊಟ್ಟಂತ ಭರವಸೆಗಳೇನೇನು, ಯಾಕಂದ್ರೆ ಕನಸಿನ ಮೂಟೆಯನ್ನೇ ಹೊತ್ತುಕೊಂಡಿದ್ರು ಜನಗಳು, ಹಿಂಗಾಗ್ಬೋದು ಹಂಗಾಗ್ಬೋದು ಅನ್ನುವಂಥದ್ದು. ಈ ಬಾರಿ ಇರುವಂತ ಎಕ್ಸ್ಪೆಕ್ಟೇಷನ್ಸ್ ಏನು ಹಾಗಾದ್ರೆ, ಅಂದ್ರೆ ಯಾವ್ಯಾವ ರಂಗವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನೇನು ಘೋಷಣೆಗಳು ಆಗಬಹುದು? ಬನ್ನಿ ಆರಂಭದಲ್ಲಿ ಒಂದು ವರದಿ ನೋಡೋಣ. विकास के मुद्दे लेकर के आपका समर्थन चाहते हैं। भारतीय जनता पार्टी नई ऊंचाइयों की ओर हिंदुस्तान को ले जाना चाहती है। सबका साथ सबका विकास ಇದು 2014ರ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಮಾಡಿದ್ದ ಘೋಷವಾಕ್ಯ. ಅಚ್ಚೇ ದಿನ್ ಆಯೇಗಾ ಅಂತ ಕನಸಿನ ಗೋಪುರವನ್ನ ಭಾರತದ ಮುಂದೆ ಕಟ್ಟಿಕೊಟ್ಟಿದ್ದರು. ಬೇರೆಯವರಿಗೆ 60 ವರ್ಷ ಕೊಟ್ಟಿದ್ರಿ, ನನಗೆ 60 ತಿಂಗಳು ಅಧಿಕಾರ ಕೊಡಿ, ಅಚ್ಚೇ ದಿನ್ ತೋರಿಸ್ತೀನಿ ಎಂದಿದ್ದರು. ಮೋದಿ ಹೇಳಿದಂತೆಯೇ ದೇಶದ ಜನ ಮೋದಿ ಕೈಗೆ ದೇಶದ ಅಧಿಕಾರ ಕೊಟ್ರು. ಆದ್ರೀಗ 60 ತಿಂಗಳಲ್ಲಿ ಏನಾಗಿದೆ ಅನ್ನೋ ಲೆಕ್ಕ ಕೊಡೋ ಟೈಮ್ ಬಂದಿದೆ. ಆದ್ರೆ ಅದಕ್ಕಿಂತಲೂ ಮೊದಲೇ ಜನರ ಮನಗೆಲ್ಲೋದಕ್ಕೆ ಪ್ರಧಾನಿ ಮೋದಿಗೆ ಮತ್ತೊಂದು ಅವಕಾಶ ಸಿಕ್ಕಿದೆ. 2019ರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ನಿಂತಿರುವಾಗಲೇ ಮೋದಿ ಸರ್ಕಾರದ ಕೊನೆಯ ಬಜೆಟ್ ಮಂಡನೆಯಾಗಲಿದೆ. ಪೂರ್ಣ ರೀತಿಯ ಬಜೆಟ್ ಸ್ವರೂಪ ಹೊಂದಿದ್ದರೂ ಓಟಿನ ಮೇಲೆ ದೃಷ್ಟಿಯಿಟ್ಟು ಕಸರತ್ತು ನಡೆಸಲಿದ್ದಾರೆ. ಲೇಖಾನುದಾನ ಪಡೆಯುವುದನ್ನೇ ಬಳಸಿಕೊಂಡು ತೆರಿಗೆ ವ್ಯವಸ್ಥೆಯ ಬದಲಾವಣೆ, ರೈತರು, ಮಧ್ಯಮ ವರ್ಗಕ್ಕೆ ಗಿಫ್ಟ್ ನೀಡುವ ಮೂಲಕ ಈ ವರ್ಗಗಳ ವೋಟ್ಗಳನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತನ್ನತ್ತ ಸೆಳೆದುಕೊಳ್ಳಲು ಮೋದಿ ಸರ್ಕಾರ ಕಸರತ್ತು ನಡೆಸಲಿದೆ. 11 ಗಂಟೆಗೆ ಮೋದಿ ಬಜೆಟ್ ಗಂಟು ತೆರೆಯಲಿದ್ದು, ಸಣ್ಣ ರೈತರಿಗೆ ಕೃಷಿ ಕಾರ್ಯಕ್ಕಾಗಿ ನೇರ ಧನ ಸಹಾಯದ ನಿರೀಕ್ಷೆ ಇದೆ. ರೈತರ ಮನಗೆಲ್ಲಲು ಪ್ರತಿ ಎಕರೆಗೆ 3 ರಿಂದ 4 ಸಾವಿರ ರೂಪಾಯಿ ನೇರ ನಗದನ್ನ ರೈತರ ಬ್ಯಾಂಕ್ ಖಾತೆಗೆ ನೀಡಬಹುದು. ಬಿಪಿಎಲ್ ಕುಟುಂಬಗಳಿಗೆ ಸಾರ್ವತ್ರಿಕ ಕನಿಷ್ಠ ಆದಾಯ ಯೋಜನೆಯನ್ನ ಜಾರಿಗೆ ತರುವ ನಿರೀಕ್ಷೆ ಇದ್ದು, ಬಿಪಿಎಲ್ ಕುಟುಂಬಗಳ ಮತ ಕೊಯ್ಲಿಗಾಗಿ ಈ ವಿಶೇಷ ಯೋಜನೆ ರೂಪುಗೊಳ್ಳುವ ನಿರೀಕ್ಷೆ ಇದೆ. ಇದರ ಮೂಲಕ ಕಡು ಬಡವರಿಗೆ ತಿಂಗಳಿಗೆ 3 ಸಾವಿರ ರೂಪಾಯಿ ಹಣ ನೀಡುವ ಸಾಧ್ಯತೆ ಇದ್ದು, ಸಬ್ಸಿಡಿಗಳ ಬದಲು ನೇರ ನಗದು ಹಣ ವರ್ಗಾವಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಬಡವರು ಹಾಗೂ ರೈತರ ಮನಗೆದ್ದಂತೆ ಆದಾಯ ತೆರಿಗೆ ಕಟ್ಟುವವರ ಮನಗೆಲ್ಲುವ ದೃಷ್ಟಿಯಿಂದ ಆದಾಯ ತೆರಿಗೆ ವಿನಾಯಿತಿ ಮಿತಿ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಉಳಿತಾಯ ಯೋಜನೆಗಳ ಮೇಲೆ ಹೂಡಿಕೆ ಮಾಡಿದಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ 40 ಸಾವಿರ ರೂಪಾಯಿಯಿಂದ 75 ಸಾವಿರ ರೂಪಾಯಿಗೆ ಏರಿಕೆ ಮಾಡುವ ನಿರೀಕ್ಷೆ ಇದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಯೋಜನೆ, ಉಜ್ವಲ್, ಸೌಭಾಗ್ಯ ಮೊದಲಾದ ಯೋಜನೆಗಳ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಿಸಬಹುದು. ಇನ್ನು ಗ್ರಾಮೀಣ ವಸತಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡುವ ನಿರೀಕ್ಷೆ ಇದೆ. ರೈಲ್ವೆ ಸಚಿವರಾಗಿರುವ ಪಿಯೂಷ್ ಗೋಯಲ್ ರವರೇ ನಾಳೆ ಪೂರ್ಣ ಬಜೆಟ್ ಮಂಡಿಸುತ್ತಿರುವುದರಿಂದ ರೈಲ್ವೆ ಪ್ರಯಾಣಿಕರಿಗೆ ಭರ್ಜರಿ ಗಿಫ್ಟ್ ನೀಡುವ ನಿರೀಕ್ಷೆ ಇದೆ. ವಿಶೇಷವಾಗಿ 180 ರಿಂದ 200 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿ ತಮ್ಮದೇ ಅಸ್ತ್ರಗಳನ್ನ ಬಜೆಟ್ ಮೂಲಕ ಮೋದಿ ಪ್ರಯೋಗಿಸಬಹುದು. ಇದೆಲ್ಲ ಮುಂದೆ ಜಾರಿಯಾಗುತ್ತೋ ಬಿಡುತ್ತೋ, ಆದ್ರೆ ಮತಗಳಿಕೆಗೆ ನೆರವಾದ್ರೆ ಮುಂದೆ ನೋಡಿಕೊಂಡ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರವಿದೆ. ಹಾಗಂತ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾದವರು ಅದೇ ಪಕ್ಷ ಅದೇ ಸರ್ಕಾರಕ್ಕೆ ವೋಟ್ ಹಾಕ್ತಾರೆ ಅನ್ನೋದು ಮೂರ್ಖತನ. ಕೊನೆಯ ಬಜೆಟ್ನ ಕಲರ್ ಯೋಜನೆಗಳಿಗೆ ಜನ ಮರುಳಾಗಿದ್ದರೆ 2014ರಲ್ಲೂ ಯುಪಿಎ ಸರ್ಕಾರವೇ ಅಸ್ತಿತ್ವಕ್ಕೆ ಬರಬೇಕಾಗಿತ್ತು. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಗೆಸ್ಟ್ಗಳಿದ್ದಾರೆ. ಪ್ರೊಫೆಸರ್ ನರಸಿಂಹಪ್ಪ, ನೀರಾವರಿ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಒಂದು ಸ್ವಲ್ಪ ಹೊತ್ತಿಗೆ. ಡಿ ಮುರಳೀಧರ್, ಉದ್ಯಮಿಗಳು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಪ್ರೊಫೆಸರ್ ಕೇಶವ, ಆರ್ಥಿಕ ತಜ್ಞರು ನಮ್ಮ ಜೊತೆಗೆ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಗುರುರಾಜ್ ಆಚಾರ್ಯ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್.
ಏನೇನು ಎಕ್ಸ್ಪೆಕ್ಟೇಷನ್ಸ್ಗಳಿದೆ, ಏನಾಗ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಮೈಸೂರಿನಿಂದ ಗೃಹಿಣಿ ಒಬ್ಬರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ, ಚೈತ್ರ ಅವರು. ದಾವಣಗೆರೆ ಸ್ಟುಡಿಯೋದಿಂದ ಗಿರೀಶ್ ದೇವರ ಮನೆ ಬರ್ತಾರೆ, ಪರಿಸರ ತಜ್ಞರು. ಕೆ ಶರ್ಮಾ ಆರ್ಥಿಕ ತಜ್ಞರು ಕಲಬುರಗಿ ಸ್ಟುಡಿಯೋದಿಂದ ನಮ್ಮೊಂದಿಗೆ ನೇರ ಕಾರ್ಯಕ್ರಮಕ್ಕೆ ಬರ್ತಾರೆ, ಹುಬ್ಳಿ ಸ್ಟುಡಿಯೋದಿಂದ. ಇನ್ನು ಕಲಬುರಗಿ ಸ್ಟುಡಿಯೋದಿಂದ ಲಕ್ಷ್ಮಣ ದಸ್ತಿ, ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಬನ್ನಿ, ನನ್ನ ಚರ್ಚೆ ಆರಂಭ ಆಗ್ತಾ ಇದೆ ಗುರುರಾಜ್ ಆಚಾರ್ಯ ಅವರ ಮುಖಾಂತರ. ಗುರುರಾಜ್ ಆಚಾರ್ಯ ಅವರೇ, ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಲೇಖಾನುದಾನ ಅಲ್ಲ, ಪೂರ್ಣ ಪ್ರಮಾಣದ ಬಜೆಟ್ ಅಂದರೆ ಎಷ್ಟಾಗುತ್ತೆ ಬಿಡುತ್ತೆ ಪ್ರಶ್ನೆ ಬೇರೆ, ಆದರೆ ಜನರಿಗೆ ನಾವೇನು ಸಂದೇಶ ರವಾನಿಸ್ತೀವಿ, ಮುಂದೆ ನಮ್ಮ ಯೋಜನೆಗಳೇನಿದೆ, ನಾವು ಯಾವ್ಯಾವ ರೀತಿ ಹೆಂಗೆ ರೀತಿ ಸ್ಪಂದಿಸ್ತೀವಿ ನಾವು ಅನ್ನೋದರ ಒಂದು ಸೂಚನೆ ಇದು. ಏನಂತೀರಿ? ಹೌದು, ಖಂಡಿತವಾಗಿಯೂ. ಇದು ಮೊದಲನೇ ನಾನು ಏನು ಹೇಳಬೇಕು, ಇದು ಇಂಟರಿಮ್ ಬಜೆಟ್ ಬೈ ಅನ್ ಇಂಟರಿಮ್ ಫೈನಾನ್ಸ್ ಮಿನಿಸ್ಟರ್ ಅಂತೇಳಿ. ಫೈನಾನ್ಸ್ ಮಿನಿಸ್ಟರ್ ಇಸ್ ಆಲ್ಸೋ ನಾಟ್ ಫುಲ್ ಟೈಮ್. ಇದರಲ್ಲಿ ಭಾರಿ ವಿಶೇಷ ನೋಡಿ, ಯಾವುದಾದ್ರೂ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಅವ್ನಿಗೆ ಇಬ್ಬರು ಡೆಪ್ಯೂಟೀಸ್ ಇದ್ದಾರೆ, ಶುಕ್ಲಾ ಮತ್ತು ಪೊನ್ ರಾಧಾಕೃಷ್ಣ ಅಂತೇಳಿ. ಅವರಿಬ್ಬರನ್ನೂ ಬಿಟ್ಟು ಹಿ ಹ್ಯಾಸ್ ಸೆಲೆಕ್ಟೆಡ್ ಪಿಯೂಷ್ ಗೋಯಲ್. ಯಾಕೆ ಗೊತ್ತಾ? ಅವನೊಬ್ಬನ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಅದೊಂದು ನಮಗೆ ಹೆಮ್ಮೆ ಆ್ಯಕ್ಚುಲಿ. ಹಿ ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆ್ಯಂಡ್ ಪಿಯೂಷ್ ಗೋಯಲ್ ಅವರ ಡೆಲಿವರಿ ಇರ್ಬೋದು, ಅವರ ಒಂದು ಸ್ಟೇಜ್ ಅಪಿಯರೆನ್ಸ್ ಇರ್ಬೋದು, ಅವರ ಒಂದು ಚಾರ್ಮ್ ಇರ್ಬೋದು, ದಟ್ ಈಸ್ ವೆರಿ ಪ್ರೆಸೆಂಟೇಬಲ್. ಮೇ ಬಿ ದಟ್ ಇಸ್ ವೈ ಮೋದಿ ಹ್ಯಾಸ್ ಸೆಲೆಕ್ಟೆಡ್ ಇಂಟರಿಮ್ ಫೈನಾನ್ಸ್ ಮಿನಿಸ್ಟರ್ ಆಸ್ ಪಿಯೂಷ್ ಗೋಯಲ್. ಮತ್ತು ಎರಡನೇ ವಿಷಯ ನಾವು ತಿಳ್ಕೊಬೇಕಾಗಿದ್ದು, ಇಂಟರಿಮ್ ಫೈನಾನ್ಸ್ ಬಜೆಟ್ ಅಂತಲೇ ಹೇಳಿದ್ದಾರೆ. ಇದು ಫುಲ್ ಫ್ಲೆಜ್ ಬಜೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. 1 ಫೆಬ್ರವರಿಯಲ್ಲಿ ನಾವು ಇದು ಮಂಡಿಸಿದ್ರೂ ಇದ್ರದ್ದು ಎಫೆಕ್ಟ್ ಬರೋದು 1 ಏಪ್ರಿಲಿಂದ. ಈ ಸರ್ಕಾರದ ಅವಧಿ ಇರೋದು ಮೇವರೆಗೆ, ಮೇ ಮಧ್ಯಂತರ, ಮೇ 20, ಮೇ 28 ಅದೇನು ತಾರೀಕು. ಸೊ ಹಾಗಾಗಿ ಈ ಬಡ್ಜೆಟ್ಗೆ ವ್ಯಾಲಿಡಿಟಿ ಇರೋದು ಬರೀ 2 ತಿಂಗಳಿಗೆ. ಸೊ ಇಟ್ ಇಸ್ ನಾಟ್ ಇವತ್ತಿಂದ 4 ಮಂತ್ಸ್ ಅಲ್ಲ, ಅದು ಇವತ್ತಿಂದ 1 ಏಪ್ರಿಲಿಂದ ಎಂಡ್ ಆಫ್ ಮೇವರೆಗೆ ಮಾತ್ರ. ಸೊ ಹಾಗಾಗಿ ಬರೀ 2 ತಿಂಗಳಿಗೋಸ್ಕರ ಇದೊಂದು ಬಡ್ಜೆಟ್. ಸೊ ಅದನ್ನು ಗೌರ್ಮೆಂಟ್ ಸ್ಪಷ್ಟಪಡಿಸಿದ್ದಾರೆ, ಇಟ್ ಕೆನಾಟ್ ಬಿ ಅ ಫುಲ್ ಫ್ಲೆಜ್ಡ್ ಬಡ್ಜೆಟ್. ಆಲ್ದೋ ಲೀಗಲಿ ದೇ ಕ್ಯಾನ್ ಪ್ರೆಸೆಂಟ್ ಎ ಫುಲ್ ಫ್ಲೆಜ್ ಬಡ್ಜೆಟ್, ಅದರಲ್ಲೇನು ಮಾಡಬಾರ್ದು ಅಂತೇನಿಲ್ಲ. ಆದರೆ ಅವರಿಗೆ ನೈತಿಕವಾಗಿ, ದಟ್ ಮೀನ್ಸ್ ಮಾರಲಿ, ಅವರು 2 ತಿಂಗಳದ ಬಡ್ಜೆಟ್ ಕೊಡಬೇಕು. ಸೊ ಹಾಗಾಗಿ ಬಟ್ ಇದೊಂದು 2 ತಿಂಗಳಿದ್ರೂ ರಂಗನಾಥ್ ಅವ್ರು ಹೇಳಿದಾಗೆ ಇದೊಂದು ಪಾಲಿಸಿ, ಅಂದರೆ ಇದೊಂದು ಎಲೆಕ್ಷನ್ ಸ್ಟ್ರಾಟಜಿ ಅನೌನ್ಸ್ ಮಾಡುವಂಥ ಬಡ್ಜೆಟು ಆಗ್ಬೋದು. ನೀವು ರಂಗನಾಥ್ ಅವರು ಒಂದು ಹೇಳಿದ್ರ ವಿಷಯ, 5 ಲಕ್ಷವರೆಗೆ ಬಡ್ಜೆಟ್ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ನ ಏರಿಸ್ತದೆ ಅಂತೇಳಿ. ಕ್ರಮೇಣ ಪ್ರತಿ ವರ್ಷದಲ್ಲೂ ನಾವು ಬಜೆಟ್ನಲ್ಲಿ ನೋಡುವಾಗ 10,000 20,000 ರೂಪಾಯಿ ಏರಿಸೋದೇ ಒಂಥರ ಏನೋ ಅವ್ರ ಜೋಬಿಂದ ಅಷ್ಟು ದುಡ್ಡು ಕೊಟ್ಟ ಹಾಗೆ ಅಂತ ಹೇಳಿ. ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತಂದ್ರೆ ಅದಕ್ಕೆ ನಾನು ಹೇಳೋದು, ಜನಗಳಿಗೆ ಎಕ್ಸ್ಪೆಕ್ಟೇಷನ್ ಇರಬೇಕು, ಓವರ್ ಎಕ್ಸ್ಪೆಕ್ಟೇಷನ್ ಖಂಡಿತ ಇರಬಾರ್ದು. 14ರಲ್ಲೇ ಇತ್ತು ಅಂತ 5 ಲಕ್ಷವರೆಗೆ ಆಗುತ್ತೆ, 5 ಲಕ್ಷವರೆಗೆ ಆಗುತ್ತೆ ಅಂತ 2014ರಲ್ಲೇ ಹೇಳ್ತಾ ಇದ್ದೀನಿ. ನಾನು ಹೇಳೋದು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಒಳ್ಳೇದು, ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಮೇಲೆ ಟ್ಯಾಕ್ಸ್ ಇಲ್ಲ. ಯಾರು ಎಕ್ಸ್ಪೆಕ್ಟೇಷನ್ ಮೇಲೆ ಅಥವಾ ಡ್ರೀಮ್ ಮೇಲೆ ಟ್ಯಾಕ್ಸ್ ಹಾಕಲ್ಲ ಅಂತ ಒಂದು ವಿಷಯ ಇದೆ. ಬಟ್ ದ ಪಾಯಿಂಟ್ ಐ ಆಮ್ ಸೇಯಿಂಗ್ ಇಸ್, ಈಗ 2.5 ಲಕ್ಷದಿಂದ ಇವಾಗ ಎಕ್ಸಾಮ್ಷನ್, ಬೇಸಿಕ್ ಎಕ್ಸಾಮ್ಷನ್ ಇದೆ, 3 ಲಕ್ಷ ಮಾಡಲಿಕ್ಕೆ 3 ಲಕ್ಷ ಮಾಡಿದ್ರೆ ಗೌರ್ಮೆಂಟ್ಗೆ ಸಾಧಾರಣ 4,000 ಕೋಟಿ ನಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ರತಿ ಕೋಟಿನೂ ಗೌರ್ಮೆಂಟಿಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ವೆರಿ ಇಂಪಾರ್ಟೆಂಟ್ ನಾವು ಹೇಳಬೇಕು, ಈ GST ಅಲ್ಲಿ ಒಂದು ವಿಷಯ ಮಾಡಿದ್ರು. ನೀವು ಹೇಳ್ತಾ ಇದ್ರಿ, ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ರು, ಈ ಗೌರ್ಮೆಂಟ್ ಲಾಸ್ಟ್ ಓವರ್ ಆಡ್ತಾ ಇದೆ. ಸೊ ಒಂದು ಸಿಕ್ಸರ್ ಹೊಡೆದ್ರು, ಏನಂತ ಹೇಳಿದ್ರೆ 10% ರಿಸರ್ವೇಷನ್ ಫಾರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಹೇಳಿ. ಅದೊಂದು ಸಿಕ್ಸರ್ ಅಂತ ಹೇಳಿ ಆಗಿ ಅಪೋಸಿಷನ್ ಮಾತಾಡದೇ ಇರುವಂತಹ ಸಿಕ್ಸರ್ ಅದು. ಕರೆಕ್ಟ್. ಸಿಕ್ಸರ್ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಅಪೋಸಿಷನ್ ಕ್ಯಾಚ್ ಹಿಡಿದ್ರು, ಬೌಂಡ್ರಿ ಹೊರಗಡೆ ಕ್ಯಾಚ್ ಹಿಡಿದ್ರೆ ನಾಟ್ ಔಟ್. ಸೊ ಅದೇ ತರ ಇದೊಂದು ಒಳ್ಳೆ ಸಿಕ್ಸರ್. ಅದೇ ತರ ಬೇರೆ ಸಿಕ್ಸರ್ ಒಂದು ಕೊಟ್ಟರು ನಮಗೆ. GST ಅಲ್ಲಿ ಒಂದೇ ಸರ್ತಿ 20 ಲಕ್ಷ ಇರುವಂತಹ ಲಿಮಿಟ್, 20 ಲಕ್ಷ ಅಂದ್ರೆ GST 20 ಲಕ್ಷವರೆಗೆ ಮೇಲ್ಪಟ್ಟಿದ್ದವ್ರು ಮಾತ್ರ GST ಕಟ್ಟಬೇಕು. ಅದನ್ನು ಒಂದೇ ಸರ್ತಿ ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, 40 ಲಕ್ಷ ಮಾಡಿಬಿಟ್ರು. ಅಂದರೆ 1 ಏಪ್ರಿಲಿಂದ GST ಹ್ಯಾಸ್ ಟು ಬಿ ಪೇಡ್ ಫಾರ್ ಸೆಲ್ಲರ್ಸ್ ಆಫ್ ಗೂಡ್ಸ್ ಓನ್ಲಿ. ಅದರಲ್ಲೂ ಗೂಡ್ಸ್ ಮತ್ತು ಸರ್ವಿಸಸ್ ಅಂತೇಳಿ 2 ಮಾಡಿ, ಗೂಡ್ಸ್ಗೆ 40 ಲಕ್ಷವರೆಗೆ ನಾವು ಇದ್ರೆ ನೀವು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿ ಮಾಡಿದ್ರು. ಅದರಿಂದ ನಮ್ದು ಇನ್ನೊಂದು ಸಿಕ್ಸರ್ ಆಯ್ತದು. ಸೊ ಹಾಗಾಗಿ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಾ ಇದ್ದಿರೋದ್ರಿಂದ ನಮಗೆ ಈಗಲೂ ನೀವು ಸೆನ್ಸೆಕ್ಸ್ ನೋಡಿದ್ರೆ ಆವಾಗಲೇ ನಿನ್ನೆ 2% ಹೆಚ್ಚಾಗ್ಬಿಟ್ಟಿದೆ ಸೆನ್ಸೆಕ್ಸ್. ಸೊ ದಟ್ ಮೀನ್ಸ್ ಎಕ್ಸ್ಪೆಕ್ಟೇಷನ್ ಇಸ್ ಇನ್ಕ್ರೀಸಿಂಗ್ ಓವರ್ ಆಲ್. ಸೊ ಇದು ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇವ್ರು ಡೆಲಿವರಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರದೇ ಆದ ಅವ್ರಿಗೆ ದೇ ಹ್ಯಾವ್ ದೇರ್ ಕಂಪಲ್ಷನ್ಸ್ ಆಲ್ಸೋ. ದೇ ಕ್ಯಾನಾಟ್ ಜಸ್ಟ್ ಗೋ ಆನ್ ಪುಟ್ಟಿಂಗ್ ಸಿಕ್ಸರೇ ಹೊಡಿತಾ ಇದ್ರೆ. ಈಗ ನೋಡಿ 6 ಬಾಲೆ ಇರೋದು, ಹೌದು, 2 ಸಿಕ್ಸರ್ಗಳು ಬಂದಾಯ್ತು. ಹೌದು, ಇನ್ನೆಷ್ಟು ಮ್ಯಾಕ್ಸಿಮಮ್ ಇನ್ನು 4 ಹೊಡಿಬಹುದು ಅಂತ ಅಲ್ಲ, ಏನಂದ್ರೆ ಅಪೋಸಿಷನ್ ಅವರು ನೋ ಬಾಲ್ ಹೊಡಿತಾರೆ, ಇನ್ನು ನಂಬರ್ ಜಾಸ್ತಿ ಆಗ್ಬೋದು ಅಂತ. ಕೇಶವ್ ಅವರೇ, ಬಹುಶಃ ಈ ಬಾರಿ ಈ ಬಜೆಟ್ ನ ವಿಚಾರಕ್ಕೆ ಮಾತಾಡದಿದ್ರೆ ಆರ್ಥಿಕ ತಜ್ಞರು ಕೂಡ ಸ್ವಲ್ಪ ಪೊಲಿಟಿಕಲ್ ಅನಾಲಿಸಿಸ್ ಮೇಲೆನೆ ಮಾತಾಡಬೇಕಾದಂತ ಅವಶ್ಯಕತೆ ಬೀಳುತ್ತಾ ಅಂತ ಹೇಳಿ. ಯಾಕಂದ್ರೆ ಇದು ಆರ್ಥಿಕತೆಯ ವಿಚಾರವಾಗಿ ಬಹಳಷ್ಟು ವಿಚಾರಗಳು ಇಲ್ಲಿ ಇರೋದಿಲ್ಲ ಅಂತ ಹೇಳಿ.
ಇಲ್ಲ, ಈಗ ಅವರೂ ಏನು ಫಕೀರ್ಸ್ ಅಲ್ಲ, ಹೌದು. ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು. ಯಾಕಂದರೆ ಎಲೆಕ್ಷನ್ ಮುಂದೆ ಇಟ್ಕೊಂಡು ನೀವು ಆರ್ಥಿಕತೆ ನೋಡಿ ಅಂತಂದರೆ ಅದು ದಡ್ತನ ಆಗುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಪಾಪ್ಯುಲಿಸ್ಟ್ ಆಗಿರುವಂಥ ಬಜೆಟು. ಮೋರ್ ಓವರ್ ಲೆಟ್ ಮಿ ಕರೆಕ್ಟ್ ಇಟ್, ಅದು 4 ಮಂತ್ಸ್ಗೆ ಯೂಶಲಿ ಲೇಖಾನುದಾನ ತಗೋತೀವಿ, ನಾಟ್ ಫಾರ್ 2 ಮಂತ್ಸ್. ಯಾಕೆ ಮೇಲೆ ಮುಗಿದ್ರೇನು ಯಾಕೆ ನಾವು ಇನ್ನೊಂದು 2 ತಿಂಗಳು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಅಂದರೆ, ಹೊಸ ಗೌರ್ಮೆಂಟ್ ಬರುತ್ತೆ, ಹೊಸ ಗೌರ್ಮೆಂಟ್ ಬಂದ ತಕ್ಷಣ ಬಜೆಟ್ ಪ್ರಿಪ್ರೇಷನ್ ಶುರು ಮಾಡಿದ್ರು 1 ತಿಂಗಳು 1.5 ತಿಂಗಳಾಗುತ್ತೆ, ಜುಲೈ ಅಂತ್ಯದವರೆಗೆ. ಅದಕ್ಕೋಸ್ಕರ ಯೂಶಲಿ ಫಾರ್ 4 ಮಂತ್ಸ್ ನಾವು ವೋಟ್ ಅನ್ ಅಕೌಂಟ್ ತಗೋತೀವಿ ಈ ಬಜೆಟಲ್ಲಿ. ಆದ್ರೂ ಎಲ್ಲ ಪಾಲಿಸೀಸು, ಎಲ್ಲ ಪ್ರೋಗ್ರಾಮ್ಸು, ಎಲ್ಲ ಸ್ಟ್ಯಾಟಿಸ್ಟಿಕ್ಸು ಇದರಲ್ಲಿ ಇರುತ್ತೆ. ಆದರೆ ಹೆಚ್ಚು ಎಲ್ಲಿ ವೋಟ್ ಬರುತ್ತೋ ಆ ಕಡೆಗಿರುತ್ತೆ. ಆದರೆ ಇವಾಗ ಈ ಸರಿ ಇವ್ರಿಗೆ ತುಂಬ ತೊಂದರೆ ಕೊಡ್ತಿರೋ ಅಂಶಗಳೇನು ಅಂತಂದರೆ, ಮುಚ್ಚಿಟ್ಟಿರುವ NSSO ವರದಿ ಬಹಿರಂಗಗೊಂಡಿರೋದು, ಆಮೇಲೆ ಹ್ಯೂಮನ್ ಹಂಗರ್ ಇಂಡೆಕ್ಸಲ್ಲಿ ಇಂಡಿಯಾ ತುಂಬ ಕಳಪೆಯಾಗಿ ನಂಬರ್ ತೊಗೊಂಡಿರೋದು, ರ್ಯಾಂಕ್ ತಗೊಂಡಿರೋದು. ಕಡೆಯಿಂದ ನಾವು 8ನೇದೋ 9ನೇದೋ ರ್ಯಾಂಕ್ ಬರ್ತೀವಿ. 103ರಲ್ಲಿ 119 ದೇಶಗಳಲ್ಲಿ 103ನೇ ರ್ಯಾಂಕ್ ನಾವು. ಇನ್ನು ಅನ್ಎಂಪ್ಲಾಯ್ಮೆಂಟಲ್ಲಿ ಅದು ಆ್ಯಕ್ಚುಲಿ CMI ಅವರು ಪದೇ ಪದೇ ಎಚ್ಚರಿಸ್ತಾ ಇದ್ರು. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಎವ್ರಿ ಮಂತ್ ರಿಲೀಸ್ ಮಾಡುತ್ತೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ. ಅವ್ರು ಹೇಳ್ತಾನೆ ಇದ್ರು, ಅವ್ರು 6.1 ಹೇಳಿ 6 ಮಂತ್ಸ್ ಆಯಿತು ಈ ಡೇಟಾ ಇದೆ ಅಂತ ಹೇಳಿ. ಯಾರೂ ಒಪ್ಕೋತಾ ಇರಲಿಲ್ಲ ಅದನ್ನ. ಈಗ ಅದು ಒಂಥರ ಅನ್ಅಫಿಷಿಯಲಿ ಅಫಿಷಿಯಲ್ ಆಗಿ ಒಪ್ಕೊಂಡಂಥ ಮಾಹಿತಿ ಇದೆ. ಸೊ ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕೆಂದರೆ, ಈಗ ಒಂದು ಪಬ್ಲಿಕ್ ಸೆಂಟಿಮೆಂಟ್ ಬಂದಿದೆ. ಯಾಕಂದರೆ ಇಷ್ಟು ದಿನ ಕೆಲಸ ಎಲ್ಲಿದೆ ಅಂತ ಒಂದ್ಸರಿ ಮಿನಿಸ್ಟರ್ ಕೇಳಿಸಿದ್ರು, ಸೆಂಟ್ರಲ್ ಮಿನಿಸ್ಟರ್ ಒಮ್ಮೆ ಕೇಳಿದರು ನಮಗೆ, ಸೆಂಟ್ರಲ್ ಎಲ್ಲಿದೆ ಜಾಬ್ ತೋರಿಸಿ ಅಂತ ಕೇಳಿದರು. ಇದು ನಾವು ಸ್ಟ್ಯಾಟಿಸ್ಟಿಕ್ಸ್ ಮರ್ತೋಗೋಣ, ಬಟ್ ಜನಕ್ಕೊಂದು ಭಾವನೆ ಇರುತ್ತೆ ಒಳಗಡೆ, ಕೆಲಸ ಸಿಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಫೀಲ್ ಇರುತ್ತಲ್ಲ, ಆ ಫೀಲ್ಗೆ ಹೆಂಗೆ ಕೇಟರ್ ಮಾಡೋದು. ಅಚ್ಚೆ ದಿನ ಅಂತ ಬೇರೆದ್ರಲ್ಲಿ ನಾವು ಮಾತಾಡುವಾಗ್ಲೂ ಸಹ ಇದನ್ನು ಕೇಟರ್ ಮಾಡದೇ ಇದ್ದರೆ ಇಟ್ ವಿಲ್ ಬಿ ಎ ಬಿಗ್ ಫ್ಲಾಪ್. ಆವಾಗ ಅದು 6 ಬಾಲಲ್ಲಿ ಮೊದಲ 2 ಸಿಕ್ಸರ್ ಆದರೂ ಮಿಕ್ಕಿದೆಲ್ಲ ಔಟ್ ಆಗಿಬಿಡುವ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಅದು ದೊಡ್ಡ ಭೂತವಾಗೇ ಕಾಡುತ್ತೆ ಯಾವಾಗಲೂ. ಯಾಕಂದರೆ ಈ ದೇಶದಲ್ಲಿ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅನುಭವಿಸ್ತಾ ಇದ್ದೀವಿ. ಈಗ ಮೆಜಾರಿಟಿ ಪಾಪ್ಯುಲೇಷನ್ ನಮಗೆ 26.5 ಇಯರ್ಸ್ ಇವತ್ತು, ಇಂಡಿಯಾದ ಆವ್ರೇಜ್ ಏಜ್ ಇಂಡಿಯಾದ್ದು. ನಾವು ಯೂತ್ಸ್ಗೆ ಈಗ ಕೆಲಸ ಕೊಡೋಕ್ಕಾಗಲಿಲ್ಲ, ಇಲ್ಲ ಬೇರೆ ಯಾವುದೋ ಒಂದು ಪಕೋಡನೋ ಮತ್ತೊಂದೇ ಮಾತ್ರನೂ ಅದನ್ನು ಅಂಡರ್ಮೈನ್ ಮಾಡ್ದೇನೆ ಓದಿರೋರು ಏನು ಮಾಡಬೇಕು, ಆ ಮಟ್ಟದ ಸ್ಕಿಲ್ ಕೊಡ್ತೀವಿ ಅಂದರೂ ನಿಜವಾಗ್ಲೂ ಸ್ಕಿಲ್ ಇಂಪಾರ್ಟ್ ಆಗಿದೆಯಾ? MSMEಸ್ಗೆ ನಿಜವಾಗ್ಲೂ ನಾವು ಎನ್ಕರೇಜ್ ಮಾಡಿದ್ದೀವ? ಡಿಮಾನಿಟೈಸೇಷನ್ ಆದಮೇಲೆ ಅದರ ಅಫೆಕ್ಟ್ ಆಗಿದ್ದು ನಿಜ. ನೀತಿ ಆಯೋಗದ CEO ನಿನ್ನೆ NSSO ವರದಿ ಮೇಲೆ ಕಾಮೆಂಟ್ ಮಾಡುವಾಗ ಹೇಳಿದ್ರು, ಓಲಾ ಊಬರ್ನಲ್ಲಿ 2.2 ಮಿಲಿಯನ್ ಅಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ಕೊಂಡು. ಅಂದ್ರೆ ಇದು ಉದ್ಯೋಗ ಅಲ್ಲ, ಇದು ಅಂಡರ್ ಎಂಪ್ಲಾಯ್ಮೆಂಟ್. ನಮಗೆ ಕಾನ್ಸೆಪ್ಟ್ಸ್ನ ಕ್ಲಿಯಾರಿಟಿ ಇರಬೇಕು. ಏನಂದ್ರೆ ಮಾರ್ಕೆಟ್ ರೇಟ್ಗೆ ನಾವು ಕೆಲಸ ಮಾಡಕ್ಕೆ ಒಂದು ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಅಂತಂದ್ರೆ, ನಾನು ಕೆಲಸ ಮಾಡೋಕ್ಕೆ ಇಚ್ಛೆ ಇದ್ದು, ಮಾರ್ಕೆಟ್ ರೇಟ್ಗೆ ಇಚ್ಛೆ ಇದ್ದು ನನಗೆ ಕೆಲಸ ಸಿಗದೆ ಇದ್ದಾಗ. ಯಾವ ಥರ ಅಂದರೆ, ನನ್ನ ಕ್ವಾಲಿಫಿಕೇಷನ್ಗೆ ನಾನೇನೋ ಓದಿದ್ದೀನಿ, ಈಗ ಆ ಓದಿರುವ ಕ್ವಾಲಿಫಿಕೇಷನ್ಗೆ ಮಾರ್ಕೆಟ್ ಏನು ಅಕ್ಸೆಪ್ಟ್ ಮಾಡುತ್ತೋ ದಟ್ ಈಸ್ ಓಕೆ. ಆದರೆ ಇಲ್ಲೇನಾಗ್ತಾ ಇದೆ, ಓದಿರೋದೇನೋ ಈಗ PhD ಓದಿ ಅವನು ಒಂದು ಕ್ವಾಲಿಟಿ ಬಗ್ಗೆನೂ ಒಂದು ಪ್ರಶ್ನೆ ಇದೆ, ಇರಲಿ ಮಾಡಿ, ಎರಡೂ ಇದೆ. 117 ಜನ UPನಲ್ಲಿ ಕುಕ್ ಹುದ್ದೆಗೆ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಅಂದರೆ, ಒಂದು ಕ್ವಾಲಿಟಿಯನ್ನು ನಾವು ಯಾವ ಥರ ಕ್ವಾಲಿಟಿ ಅವ್ರಿಗೆ ಕೊಡ್ತಾ ಇದ್ದೀವಿ, ಎರಡನೇದು ಅಥವಾ ಕೆಲಸಗಳೇ ನಿಜವಾಗ್ಲೂ ಸೃಷ್ಟಿ ಆಗ್ತಿಲ್ವಾ. ಸೊ ಇವೆರಡನ್ನೂ ಈ ಬಜೆಟ್ ಬಹುಶಃ ಅದ್ರ ಮೇಲೆ ಹೆಚ್ಚು ಕೇಂದ್ರೀಕೃತ ಮಾಡದೇ ಇದ್ರೆ ಇದು ಔಟ್ ಆಗುವ ಸಾಧ್ಯತೆ ಇದೆ. ಖಂಡಿತ ಕೇಶವ್ ಅವರೇ ಮಾತಾಡ್ತೀನಿ. ಹಾಗೆ ಡಿ ಮುರಳೀಧರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಯಾವ ರೀತಿಯಾಗಿ ಕೈಗಾರಿಕಾ ವಲಯ ಈ ಒಂದು ಬಜೆಟ್ ಅನ್ನು ಹೆಂಗ್ ನೋಡುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ.